ನಾವು ಕರ್ನಾಟಕ ರಾಜ್ಯ ಸಂವಿಧಾನ ಬಳಗ ಅಂತೇಳಿ ನಮ್ಮ ರಾಜ್ಯ ಸಂಘಟನೆ, ನಮ್ಮ ಟ್ರಸ್ಟ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಗೋಲ್ಡನ್ ಅಂಬೇಡ್ಕರ್ ಫೌಂಡೇಶನ್ ಅಂತೇಳಿ ನಮ್ದು ಈ ಒಂದು ಚಿನ್ನದ ಪುತ್ಥಳಿಯ ತಯಾರಿಕೆಗೆ ಒಂದು ಟ್ರಸ್ಟ್ ಮಾಡ್ಕೊಂಡಿದೀವಿ. ನಮ್ಮ ಸಂಘಟನೆಯ ಉದ್ದೇಶ ಬಾಬಾ ಸಾಹೇಬರ ಋಣವನ್ನು ತೀರಿಸ್ತಕ್ಕಂಥ ಕೆಲಸ ಇಡೀ ರಾಜ್ಯದಲ್ಲಿ ನಮ್ಮ ಸಂಘಟನೆ ಮಾಡ್ತಕ್ಕಂಥ ಕೆಲಸ. ಜೊತೆಗೆ ನಮ್ಮ ಸಮುದಾಯ ಇವತ್ತು ಬಲಗೈ ಸಮುದಾಯ ಬಹಳ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಇವತ್ತು ನಮ್ಮ ಜನನ ಬಾಬಾ ಸಾಹೇಬರ ಮುಖಾಂತರ ನಮ್ಮ ಸಮುದಾಯದ ಹಲವಾರು ನಾಯಕರುಗಳ ಜೊತೆಗೂಡದಂತೆ ಅವರ ಮಾರ್ಗದರ್ಶನದಂತೆ ನಾವು ಇವತ್ತು ರಾಜ್ಯದಲ್ಲಿ ಹಲವಾರು ನನ್ನ ಸಮುದಾಯದ ನಾಯಕರನ್ನ ಗೌರವಿಸುವಂತ ಕೆಲಸನ ಮಾಡಿದೀವಿ. ಮೊದಲನೇದಾಗಿ ನಾವು ಟೌನ್ ಹಾಲ್ ನಲ್ಲಿ ವಲಯ ಮಾದಿಗ ಇಬ್ಬರು ಸಮುದಾಯದ ಜನಪ್ರತಿನಿಧಿಗಳನ್ನ ಪಕ್ಷಾತೀತವಾಗಿ ಒಂದು ಕಡೆ ಸೇರಿಸುವಂತ ಕೆಲಸವನ್ನ ಮಾಡಿದ್ವಿ. ನಾವು ಅವಾಗ ವಲಯ ಮಾದಿಗ ಸಮುದಾಯದಲ್ಲಿ ಗೆದ್ದಂತ ವ್ಯಕ್ತಿಗಳನ್ನ ನಾವು ಕರೆಸಿ ಒಂದು ಸಮಾವೇಶ ಮಾಡಿದ್ವಿ ಟೌನ್ ಹಾಲ್ ನಲ್ಲಿ. ಹೋಮ್ ಮಿನಿಸ್ಟರ್ ಬಂದದ್ದು ಇನಾಗ್ರೇಷನ್ ಮಾಡಿದ್ರು. ಆ ಸಂದರ್ಭದಲ್ಲಿ ನರೇಂದ್ರ ಸ್ವಾಮಿ ಅವರು, AR ಕೃಷ್ಣಮೂರ್ತಿ ಅವರು, ಬಸಂತಪ್ಪ ಅಂತೇಳಿ ನಮ್ಮ ಮಾದಿಗ ಸಮುದಾಯದ ಒಬ್ಬರು ಶಾಸಕರು ಕೂಡ ಬಂದಿದ್ರು. ಇನ್ನು ಹಲವಾರು ಶಾಸಕರು ಮತ್ತೆ ಸಚಿವರು ಡಾಕ್ಟರ್ G. ಪರಮೇಶ್ವರ್ ಅವರ ಉದ್ಘಾಟನೆ ಮತ್ತು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಬಹಳ ಯಶಸ್ವಿಯಾಗಿ ಮೂಡಿ ಬಂತು. ನಾವು ಆ ಸಂದರ್ಭದಲ್ಲಿ ಹಲವಾರು ಆಶ್ವಾಸನೆಗಳನ್ನ ಅವರು ಕೊಟ್ಟಿದ್ರು. ನಾವು ಒತ್ತಾಯಗಳನ್ನ ನಮ್ಮ ಸಮುದಾಯಕ್ಕೆ ಬೇಕಾದಂತ ವಲಯ ಮಾದಿಗ ಸಮುದಾಯಗಳಿಗೆ ಅವಶ್ಯಕತೆ ಇರತಕ್ಕಂತ ಹಕ್ಕೊತ್ತಾಯನ ಕೊಟ್ಟಿದ್ವಿ. ಅದರಲ್ಲಿ 10 ಹಕ್ಕೊತ್ತಾಯನ G. ಪರಮೇಶ್ವರ್ ಸಾಹೇಬರು ಮಾಡಿಸ್ಕೊಟ್ರು. ಅದಾದ ನಂತರದಲ್ಲಿ ನಾವು ಸಮುದಾಯದ ಸಾಧಕರಿಗೆ ಸನ್ಮಾನ ಅಂತೇಳಿ ಅದನ್ನ ಮಾಡಿದ್ವಿ. ನಮ್ಮ ಸಮುದಾಯದಲ್ಲಿ 7 ಜನ ನಾಯಕರುಗಳು, ರಾಜ್ಯ ಮಟ್ಟದ ನಾಯಕರುಗಳು ನಿಧನರಾದ್ರು. ಕೆ. ಶಿವರಾಮ್ ಅವರು, ದಿವಂಗತ ಸಿದ್ಧಲಿಂಗಯ್ಯನವರು, ಶ್ರೀನಿವಾಸ್ ಪ್ರಸಾದ್ ಅವರು, ಧ್ರುವ ನಾರಾಯಣ ಅವರು, ಜಗದೀಶ್ ಶಂಕರ್ ಅವರು, ಮಂಟೇಲಿಂಗಯ್ಯನವರು, ಇನ್ನೊಬ್ರು MP ಆಗಿದ್ರು ಆನೇಕಲ್ ತಾಲೂಕು ಕೇಶವಮೂರ್ತಿ ಅಂತೇಳಿ. ಈ 7 ಫ್ಯಾಮಿಲಿಯವ್ರನ್ನ ಕರೆಸಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗನ್ನ ಕರೆಸಿ ಆ ಒಂದು ಸಭೆಗೆ ಎಲ್ಲ ನನ್ನ ಸಮುದಾಯದ ದಕ್ಷ ಅಧಿಕಾರಿಗಳನ್ನ ಮತ್ತೆ ರಾಜಕಾರಣಿಗಳನ್ನ, ರಾಜ್ಯಾದ್ಯಂತ ಸಂಘಟನೆ ನೀಡ್ತಕ್ಕಂಥ ರಾಜ್ಯಾಧ್ಯಕ್ಷಗಳು ವೆಂಕಟಸ್ವಾಮಿ ಅವರು ಇರ್ಬೋದು, ಮಾವಳಿ ಶಂಕರ್ ಅವರು, ದಿವಂಗತ ಚಂದ್ರಕೃಷ್ಣಪ್ಪನವರು, ಮೋಹನ್ ರಾಜ್ ಅವರು, ಇನ್ನೂ ಹಲವಾರು ರಾಜ್ಯ ಅಧ್ಯಕ್ಷಗಳು ಎಲ್ಲರನ್ನೂ ಕರೆಸಿ ಬಹಳ ವಿಶೇಷವಾಗಿ ಆ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದಾದ ನಂತರ ಬಾಬಾ ಸಾಹೇಬರ ಜಯಂತಿನ ವಿಶೇಷವಾಗಿ ಮಧ್ಯರಾತ್ರಿನಲ್ಲಿ ಏಪ್ರಿಲ್ 13ರ ಮಧ್ಯರಾತ್ರಿ 12 ಗಂಟೆ ಅಂದರೆ ಏಪ್ರಿಲ್ 14ರ ಮೊದಲನೇ ಸೆಕೆಂಡ್ಗೆ ಬಾಬಾ ಸಾಹೇಬ್ ಹುಟ್ಟುಹಬ್ಬನ ಬಹಳ ವಿಜೃಂಭಣೆಯಿಂದ ಟೌನ್ ಹಾಲ್ ಹತ್ರ ಮಾಡಿದ್ವಿ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಬರ್ತಾ ಇದ್ವಿ. ಕಳೆದ ಬಾರಿ ಡಿಸೆಂಬರ್ 6ರಲ್ಲಿ ಬಾಬಾ ಸಾಹೇಬರ ಮಹಾಪರಿನಿರ್ವಾಣವನ್ನು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಯಥಾವತ್ತಾಗಿ ಚೈತ್ಯ ಭೂಮಿನ ಇಲ್ಲಿ ಸೃಷ್ಟಿ ಮಾಡಿ ಅದಕ್ಕೆ ಹೆಲಿಕಾಪ್ಟರ್ ಇಂದ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಹಲವಾರು ಗಣ್ಯರನ್ನ ಕರೆಸಿ ರಾಜ್ಯಾದ್ಯಂತ ಪಕ್ಷಾತೀತವಾಗಿ ನಾವು ನಮ್ಮ ಸಮುದಾಯ ಮತ್ತೆ ಇನ್ನಿತರ ಸಮುದಾಯದ ನಾಯಕರುಗಳನ್ನು ಕೂಡ ಕರೆಸಿ ಅಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿದ್ವಿ. ಇಲ್ಲಿ ತನಕ ನಾವು ಬೆಂಗಳೂರಿನಲ್ಲಿ ಬಂದು ಈಗ 3 ವರ್ಷದಿಂದ ಈಚೆಗೆ ಮಾಡಿದಂತ ಕೆಲಸ. ಅದಕ್ಕೆ ಮೊದಲೇ ನಾವು ಅಂಬೇಡ್ಕರ್ ಹಬ್ಬ ಅಂತೇಳಿ ನಮ್ಮ ಎಲ್ಲ ತಾಲೂಕು ಮಟ್ಟದಲ್ಲಿ ಅಲ್ಲಿ ಇಲ್ಲಿ ಕೆಲಸಗಳು ಮಾಡ್ತಿದ್ವು. ರಾಜ್ಯ ಮಟ್ಟದಲ್ಲಿ ಇಷ್ಟು ಕಾರ್ಯಕ್ರಮಗಳು ಮಾಡಿದ್ದೀವಿ. ಬಾಬಾ ಸಾಹೇಬ್ರ ನಮಗೆ ಚಿಕ್ಕ ಹುಡುಗರು, ನಮಗೇನು ಅನುಭವ ಇರಲಿಲ್ಲ. ಇವತ್ತು ಇತಿಹಾಸ ಮತ್ತೆ ನಮ್ಮವ್ರು ದೊಡ್ಡವ್ರು ಕೇಳದಂತ ವಿಚಾರಗಳನ್ನ ಬಾಬಾ ಸಾಹೇಬ್ರು ಸತ್ತಂತ ದಿನದಲ್ಲಿ ಅವರ ಶವವನ್ನ ತಗೊಂಡು ಹೋಗ್ಲಿಕ್ಕೂ ಪರಿತಪಿಸ್ತಾ ಇದ್ದಂತ ಸಂದರ್ಭದಲ್ಲಿ ಬಾಬು ಜಗಜೀವನರಾಮ್ ಅವರು ಅವತ್ತು ವ್ಯವಸ್ಥೆ ಮಾಡಿ ಬಂದಂತದ್ದು. ಅವತ್ತು ಸಾಹೇಬ್ರು ಶವ ಸಂಸ್ಕಾರನೇ ಆಗ್ಲಿಲ್ಲ ಅಂತಂದಾಗ ಅಂತ ಮಹಾನ್ ಚೇತನನ ನಾವು ಇವಾಗ ಬದುಕಿದೀವಿ ಅಂದಾಗ ಅವರ ಪರಿನಿಬ್ಬಾಣ ದಿನವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯದ ಜನ ಎಲ್ಲರೂ ಕೂಡ ನಮ್ಮ ಸಮುದಾಯದವರು ಚೈತ್ಯ ಭೂಮಿನ ನೋಡ್ಲಿಕ್ಕೆ ಆಗಲ್ಲ ಅಂತೇಳಿ ನಾವು ಅಲ್ಲಿ ಬಾಬಾ ಸಾಹೇಬ್ರ ಒಂದು ಇದಕ್ಕೆ ಹೋದಾಗ ಅದೊಂದು ಜ್ಞಾನೋದಯ ಆಯ್ತು. ಬಾಂಬೆಗೆ ನಾವು ಚೈತ್ಯ ಭೂಮಿಗೆ ದಾದರ್ನಲ್ಲಿ ಹೋದಾಗ ಅದೊಂದು ಜ್ಞಾನೋದಯ ಬಾಬಾ ಸಾಹೇಬ್ರು ಕೊಟ್ಟು ಯಥಾವತ್ತಾಗಿ ಅದನ್ನೇ ತಂದು ನಾವಿಲ್ಲಿ ನಿರ್ಮಾಣ ಮಾಡಿದ್ವಿ. ನಿರ್ಮಾಣ ಮಾಡಕ್ ಹೋದಾಗ ನಾವು ನಮ್ಮ ಗೃಹ ಸಚಿವರಾದಂತ ಡಾಕ್ಟರ್ G. ಪರಮೇಶ್ವರ್ ಜೊತೆಲಿ, ಸಾಹೇಬ್ರ ಜೊತೆಲಿ, ಮಹದೇವಪ್ಪ ಸಾಹೇಬ್ರ ಜೊತೆಲಿ, ಪ್ರಿಯಾಂಕಾ ಸಾಹೇಬ್ರ ಜೊತೆಲಿ ಮತ್ತೆ ಇದನ್ನ ಹಲವಾರು ನಮ್ಮ ಸಮುದಾಯದ ಶಾಸಕರ ಜೊತೆ ಚರ್ಚೆ ಮಾಡಿದಾಗ ಒಳ್ಳೆ ಆಲೋಚನೆ ಮಾಡು ಅಂತೇಳಿ ಅವರು ನನಗೆ ಸಹಕರಿಸಿದ್ರು. ಹಾಗಾಗಿ ನಾನು ಆ ಕಾರ್ಯಕ್ರಮನ ಹೆಲಿಕಾಪ್ಟರ್ ಇಂದನೇ ಹೂ ಹಾಕ್ಸ್ಬೇಕು ಅಂತೇಳಿ ನಮ್ಮ ಸಂಘಟನೆಯ ಎಲ್ಲ ಸದಸ್ಯರುಗಳು ಗೋಲ್ಡನ್ ಅಂಬೇಡ್ಕರ್ ಫೌಂಡೇಶನ್ ಟ್ರಸ್ಟ್ ನ ವತಿಯಿಂದ, ಅದು ನಾವು ಸಂಸ್ಥಾಪಕರಾಗಿದ್ದೇವೆ, ಸಂವಿಧಾನ ಬಳಗದ ವತಿಯಿಂದ ಎಲ್ಲ ರಾಜ್ಯದ ಹಲವಾರು ಸಂಘಟನೆಗಳ ಸಹಕಾರದೊಂದಿಗೆ ಬಹಳ ಅಚ್ಚುಕಟ್ಟಾಗಿ ನಮ್ಮ ಸಾಹೇಬರಾದಂತಹ ಪರಮೇಶ್ವರು, ಮಾದೇವಪ್ಪರು, ಖರ್ಗೆ ಅವರ ಸಹಕಾರದಲ್ಲಿ ತುಂಬಾ ಚೆನ್ನಾಗಿ ಆಯ್ತು ಸರ್. ಜನ ಅದಕ್ಕೆ ಒಳ್ಳೆ ಅಭಿಪ್ರಾಯ ಮೂಡಿ ಬಂತು. ಹಾಗಾಗಿ ಈ ಸರಿ ನಾವು ಮಧ್ಯರಾತ್ರಿನಲ್ಲಿ ವಿಧಾನಸೌಧದ ಹತ್ರ ನಾವು ಆನೆಯ ಅಂಬಾರಿ ಮೇಲೆ ಮೆರವಣಿಗೆ ಹೊಡಿಬೇಕು ಅಂತೇಳಿ ನಾವು ತೀರ್ಮಾನ ತಗೊಂಡ್ವಿ. ಕಾನೂನ ತೊಡಕು ಇದು ಬಹಳ ಹೈಕೋರ್ಟ್ ವಿಧಾನಸೌಧ ಇರೋದ್ರಿಂದ ಬರ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಆನೆ ಅಂಬಾರಿಯನ್ನ ನಾವು ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಫ್ರೀಡಂ ಪಾರ್ಕ್ ಅಲ್ಲೇ ನಿಲ್ಲಿಸ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕುದುರೆ ಸಾರೋಟ್ನೊಂದಿಗೆ ಸುಮಾರು 25ರಿಂದ 40 ಕಲಾ ತಂಡಗಳೊಂದಿಗೆ ಭೀಮ ದಸರಾ ಅಂತ ಮಾಡ್ತಾ ಇದೀವಿ ಸರ್. ಇಲ್ಲಿಂದ 13ನೇ ತಾರೀಕು ಸಂಜೆ 5 ಗಂಟೆಗೆ ತೆರಳಿ ಎಲ್ಲ ಸಕಲ ಸಿದ್ಧತೆಗಳೊಂದಿಗೆ ಬಹಳ ವೈಭವೀಕರಿಸಿ ಬಾಬಾ ಸಾಹೇಬರ ದಸರಾನ ಮಾಡ್ಕೊಂಡು 7 ಗಂಟೆಗೆ ನಾವು ಫ್ರೀಡಂ ಪಾರ್ಕ್ ತಲುಪಿ 7 ಗಂಟೆಯಿಂದ ವಿವಿಧ ಮನರಂಜನಾ ಕಾರ್ಯಕ್ರಮಗಳು, ಬಾಬಾ ಸಾಹೇಬರ ಕುರಿತಾದಂತಹ ಭಾಷಣಕಾರರ ಜೊತೆ ಭಾಷಣಗಳು, ಬಾಬಾ ಸಾಹೇಬರ ಗೀತೆಗಳು, ಊಟದ ವ್ಯವಸ್ಥೆ, ಸಿಹಿ ಹಂಚಿಕೆ ವ್ಯವಸ್ಥೆ ಮಾಡಿ 12 ಗಂಟೆ 1 ಸೆಕೆಂಡ್ಗೆ ಈ ಬಾರಿನೂ ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಬಾಬಾ ಸಾಹೇಬರ ಹುಟ್ಟುಹಬ್ಬನ 135ನೇ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ರಾಜ್ಯದ ಮೂಲೆ ಮೂಲೆಯಿಂದ ಅಭಿಮಾನಿ
ಅಭಿಮಾನಿಗಳು ಬರ್ತಾ ಇದ್ದಾರೆ, ಬಾಬಾ ಸಾಹೇಬ್ರ ಅಭಿಮಾನಿಗಳು. ನಾವು ವಿಶೇಷವಾಗಿ ರಾತ್ರಿ ಪೂರ್ತಿ ಭೀಮ ದಸರಾವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ವಿ. ಇದು ಪ್ರತಿ ವರ್ಷ ಯಥಾವತ್ತಾಗಿ ಮುಂದುವರಿಬೇಕು. ನಮ್ಮ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಸರ್ಕಾರನೇ ಕೂಡ ಇದನ್ನ ಜವಾಬ್ದಾರಿ ತಗೊಂಡು ಇವತ್ತು ನಾವು ಮಾಡ್ತಾ ಇದ್ದೀವಿ, ಒಂದು ಸಂಘ ಸಂಸ್ಥೆ, ಒಂದು ಸಂವಿಧಾನ ಬಳಗ ಅಂತ ಒಂದು ಸಂಘಟನೆ ನಿರ್ವಹಿಸ್ತಾ ಇದೆ. ಇದನ್ನ ಸರ್ಕಾರ ವಹಿಸ್ಕೋಬೇಕು. ಇವತ್ತು ಕಾಂಗ್ರೆಸ್ ಸರ್ಕಾರ ಯಥಾವತ್ತಾಗಿ ದಲಿತರಿಂದ ಬಂದಂತ ಸರ್ಕಾರ, ಬಾಬಾ ಸಾಹೇಬ್ರ ಆಸ್ತಿ, ಬಾಬಾ ಸಾಹೇಬ್ರ ಸಮುದಾಯದ ಆಸ್ತಿ ಅಂದ್ರೆ ಬಾಬಾ ಸಾಹೇಬ್ರು, ಅವರನ್ನ ದಸರಾ ಮಾದರಿನಲ್ಲಿ ಸರ್ಕಾರದಲ್ಲಿ ನಮ್ಮ SCP TSP ದುಡ್ಡಲ್ಲೇ 100 ಕೋಟಿನ ಅವರು ಎತ್ತಿಟ್ಟು, ಸರ್ಕಾರ ಯಾವುದೇ ಸರ್ಕಾರ ಬರ್ಬೋದು, ಈ ಸರ್ಕಾರದಲ್ಲಿ ಅದು ಎತ್ತಿಟ್ಟು ಭೀಮನವರಾತ್ರಿ ಅಂತೇಳಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಮಾಡಬೇಕು. ಇಡೀ ರಾಜ್ಯದ ಜನ ಅಲ್ಲಿ ಬಂದು ಸೇರಬೇಕು, ಸಂಭ್ರಮಿಸಬೇಕು. ಬಾಬಾ ಸಾಹೇಬರ ಆಚಾರ ವಿಚಾರಗಳ ದಾರಿಗಳನ್ನು ಅರ್ಥೈಸಿ ಮುಂದಿನ ಭವಿಷ್ಯದ ದಿನಗಳು ಅವರು ಸುಗಮವಾಗಿರಬೇಕು ಅಂತ ಹೇಳಿ ಇವತ್ತು ಕರ್ನಾಟಕ ರಾಜ್ಯ ಸಂವಿಧಾನ ಬಳಗ ಗೋಲ್ಡನ್ ಅಂಬೇಡ್ಕರ್ ಫೌಂಡೇಶನ್ ವತಿಯಿಂದ ರಾಜ್ಯಾದ್ಯಂತ ಪ್ರವೇಶ ಹೊರಡ್ತಾ ಇದ್ದೀವಿ. ಪ್ರವಾಸ ಹೊರಟಂತ ಸಂದರ್ಭದಲ್ಲಿ ಎಲ್ಲರ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಚಿನ್ನದ ಪ್ರತಿಮೆಯನ್ನು ನಾವು ಮಾಡಿ ಸರ್ಕಾರಕ್ಕೆ ಸಮರ್ಪಿಸುವಂತ ದೊಡ್ಡ ಗುರಿಯನ್ನು ಇಟ್ಕೊಂಡು ಸಂಘಟನೆ ನಾವು ಈಚೆಗೆ ಬಂದಿರತಕ್ಕಂಥದ್ದು. ರಾಜ್ಯ ವ್ಯಾಪ್ತಿನಲ್ಲಿ ನಮಗೆ ಸಂಘಟನಾತೀತವಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಸಹಕಾರನ ಕೊಡ್ತೀವಿ ಅಂತ ನಮ್ಗೆ ಹೇಳಿದ್ದಾರೆ. ನಮ್ಮ ಗುರಿ ಉದ್ದೇಶ, ಒಬ್ಬ ವ್ಯಕ್ತಿ 100 ರೂಪಾಯಿ ಕೊಟ್ಟರು ಈ ರಾಜ್ಯದಲ್ಲಿ ಬೇಕಾದಷ್ಟು ಕೋಟಿ ಆಗುತ್ತೆ. ಅದನ್ನ ಯಥಾವತ್ತಾಗಿ ಸಾರ್ವಜನಿಕರ ಮುಖಾಂತರ ನಾವು ಬಹಿರಂಗವಾಗಿ ಎಷ್ಟು ದುಡ್ಡು ಕಲೆಕ್ಟ್ ಆಗಿರುತ್ತೋ ಅಷ್ಟನ್ನು ಕೂಡ ನಾವು ಒಂದು ಚಿನ್ನದ ತಯಾರಕರಿಗೆ ಕೊಡ್ತೀವಿ. ನಾವು ಒಬ್ಬರ ಹತ್ರ 1 ರೂಪಾಯಿ ಅಂತ ಕೇಳಿದೀವಿ, 1 ರೂಪಾಯಿ ಕೊಡ್ಲೇಬೇಕು. ಕಾರಣ ಏನು ಅಂತಂದ್ರೆ ಇವತ್ತು ನಿಮ್ಮ ಮಗ, ನೀವೇನು ಆಗದೆ ಇರಬಹುದು, ನೀವು 1 ರೂಪಾಯಿ ಕೊಟ್ಟಿದ್ರೆ ನಿಮ್ಮ ಮಗ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು ಮುಂದಿನ ದಿನದಲ್ಲಿ. ಯಾರದೇ ಮಗ AS ಆಫೀಸರ್ ಆಗಿರ್ಬೋದು, ಅವರು ಅಧಿಕಾರಕ್ಕೆ ಬಂದಾಗ ಚಿನ್ನದ ಪುತ್ಥಳಿನ ನೋಡಿದ್ರೆ ನಮ್ಮ ತಾತ, ನಮ್ಮ ವಂಶಸ್ಥರದ್ದು 1 ರೂಪಾಯಿ ಇಲ್ಲಿ ಸೇರಿದೆ ಅನ್ನೋ ಸ್ವಾಭಿಮಾನಕ್ಕೆ ನಾವು 1 ರೂಪಾಯಿ ಕೇಳ್ತಾ ಇದ್ದೀವಿ. ನಮ್ಗೆ ಹಿನ್ನೆಲೆಯಾಗಿ ಎಲ್ಲ ಅಧಿಕಾರಿಗಳು ಮತ್ತೆ ಸಂಘಟನಾಕಾರರು, ಬಿಸ್ನೆಸ್ ಮ್ಯಾನ್ಗಳು ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಭರವಸೆ ಮೇಲೆ ಬಾಬಾ ಸಾಹೇಬರ ಋಣ ತೀರಿಸೋದೇ ನಮ್ ಗುರಿ. ಬಾಬಾ ಸಾಹೇಬ್ರನ್ನ ಹೆಚ್ಚಿನದಾಗಿ ಅರ್ಥೈಸ್ಕೊಂಡಿರೋರು ಹಳ್ಳಿಗಾಡಿನ ಜನ. ಸಿಟಿಯವರು, ಪಟ್ಟಣದವರು ಅರ್ಥೈಸ್ಕೊಂಡಿದ್ದಾರೆ, ಪಾಲನೆ ಮಾಡಲ್ಲ. ಅವ್ರಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ಉಪಯೋಗಿಸ್ಕೊತಾರೆ. ಬಟ್ ಹಳ್ಳಿಗಾಡಿನ ಜನ ಹಂಗಲ್ಲ. ಅಂತರಾಳದಲ್ಲಿ ಬಾಬಾ ಸಾಹೇಬ್ರನ್ನ ಗೌರವಿಸ್ತಾರೆ, ಪೂಜಿಸ್ತಾರೆ, ಅಭಿನಂದಿಸ್ತಾರೆ. ಅದ್ರ ಬಗ್ಗೆ ನಾನು ಹಳ್ಳಿಗಾಡಿನವನಾದ್ರಿಂದ ಅದ್ರ ಬಗ್ಗೆ ನನಗೆ ಸ್ವಲ್ಪ ಪರಿಪೂರ್ಣವಾಗಿ ಗೊತ್ತಿದೆ. ನಾನು ಸಿಟಿಗೆ, ಪಟ್ಟಣಕ್ಕೂ ಬಂದು ನೋಡಿದೆ 3 ವರ್ಷ. ಸಾಹೇಬ್ರನ್ನ ಆಚರಿಸ್ತಾರೆ ಹೊರತು ಆರಾಧಿಸೋದಿಲ್ಲ. ನಮ್ಮ ಹಳ್ಳಿಗಾಡಿನ ಜನ ಆರಾಧಿಸ್ತಾರೆ, ಆಚರಣೆ ಮಾಡ್ಲಿಕ್ಕೆ ಅವ್ರಿಗೆ ಹಣಕಾಸಿನ ಕೊರತೆ ಇದೆ. ಹಾಗಾಗಿ ಅವರು ತಮ್ಮ ತನುಮನ, ನಮ್ಮ ಮೊದಲನೇ ಉದ್ದೇಶನೇ ಅಷ್ಟು, ಬಾಬಾ ಸಾಹೇಬರ ಋಣದ ಮಕ್ಕಳ ಬೆವರ ಹಣದಿಂದ ನಾವು ಚಿನ್ನದ ಪುತ್ಥಳಿ ತಯಾರು ಮಾಡಿ, ಯಾವುದೋ ಸರ್ಕಾರದ ದುಡ್ಡು, ಯಾರೋ ಇನ್ನೊಂದು ಸಂಘ ಸಂಸ್ಥೆಗೆ ತಗೊಂಡು ಆ ದುಡ್ಡಲ್ಲಿ ಬೇಡ. ಇದು ಇಡೀ ವಿಶ್ವದಲ್ಲಿ ಮಾದರಿ ಆಗ್ಬೇಕು. ನಾವು 1 ರೂಪಾಯಿಂದ 1 ಕೋಟಿ ತನಕ ಕೊಡ್ಬೋದು, 100 ಕೋಟಿ ಒಬ್ಬನೇ ಕೊಡಬಹುದು. ಪ್ರತಿಯೊಬ್ಬರು ತಾವು ನಾವು 1 ರೂಪಾಯಿ ಕಲೆಕ್ಟ್ ಮಾಡ್ತೀವಿ. ದಲಿತರು ಕೊಡ್ಲೇಬೇಕು ನಮ್ಮ ಲೆಕ್ಕಾಚಾರ. ಅನ್ಯ ಜಾತಿಯವರು ಕೊಡಬಹುದು, ನಾವ್ ಯಾರಿಗೂ ನಿರ್ಬಂಧ ಇರಲ್ಲ. ನಮ್ಮ ದಲಿತರು ಕೊಡ್ಲೇಬೇಕು ಅಂತ ಹೇಳ್ತೀವಿ. ಸಾರ್ವಜನಿಕವಾಗಿ ಈ ಕಾರ್ಯಕ್ರಮನ ಆಯೋಜಿಸಿ ಸರ್ಕಾರಕ್ಕೆ ಸಮರ್ಪಿಸಬೇಕಾದಂತಹ ಸಂದರ್ಭದಲ್ಲಿ ನಾವು ಈ ರಾಜ್ಯದ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ನಾವು ಈ ರಾಷ್ಟ್ರದ ಎಲ್ಲಾ ರಾಜ್ಯದ ದಲಿತ ಮುಖಂಡರನ್ನು ಒಳಗೊಂಡಂತೆ ಪಕ್ಷಾತೀತವಾಗಿ ಎಲ್ಲಾ ಶಾಸಕರು, ಸಚಿವರು, ಮಾಜಿ, ಹಾಲಿ ಎಲ್ಲರನ್ನೂ ಕರಿತೀವಿ. ರಾಷ್ಟ್ರಪತಿಗಳನ್ನ, ಪ್ರಧಾನಮಂತ್ರಿಗಳನ್ನ, ವಿರೋಧ ಪಕ್ಷದ ನಾಯಕರುಗಳು ಯಾರೇ ಇರ್ಬೋದು, ಎಲ್ಲರನ್ನೂ ಒಂದು ವೇದಿಕೆ ಕರೆತಂದು ವಿಶ್ವದಲ್ಲಿ ಮಾದರಿ ಆಗ್ತಕ್ಕಂಥ ಒಂದು ಸಮಾರಂಭನ ಮಾಡೋ ಒಂದು ದೊಡ್ಡ ಗುರಿ ಇಟ್ಕೊಂಡು ನಾವು ಇವತ್ತು ಹೊರಟಿದ್ದೀವಿ. ನಮ್ಗೆ ಅದ್ರ ಬಗ್ಗೆ ನಂಬಿಕೆ ಇದೆ. ಬಾಬಾ ಸಾಹೇಬ್ರ ಆಶೀರ್ವಾದ ಇರೋ ತನಕ, ಭಗವಾನ್ ಬುದ್ಧ ಅನುಗ್ರಹ ಇರೋ ತನಕ ನಮ್ಗೆ ಯಾವುದೇ ತರದ ಆತಂಕಗಳಾಗೋದಿಲ್ಲ ಅನ್ನೋ ವಿಶ್ವಾಸ ಇದೆ. ಎಲ್ಲಕ್ಕಿಂತಾಗಿ ನನ್ನ ಸಮುದಾಯ ಕೈ ಹಿಡಿತಾರೆ ಅನ್ನೋ ನಂಬಿಕೆ ನಮಗಿದೆ. 14ನೇ ತಾರೀಕು QR ಕೋಡ್ ಅನ್ನ ಲಾಂಚ್ ಮಾಡ್ತಾ ಇದ್ದೀವಿ. ನಾಳೆ 13ನೇ ತಾರೀಕು ಮಿಡ್ ನೈಟ್ ಕೇಕ್ ಕಟ್ ಮಾಡಿ, ಪಟಾಕಿ ಸಿಡಿಸಿ, ಸಂಭ್ರಮಿಸಿ, ಎಲ್ಲ ಬಂದಂತ ನಾಯಕರಿಗೆ ಕೈಲಿ ಅದನ್ನ QR ಕೋಡ್ ನ ಕೊಟ್ಟು ಲಾಂಚ್ ಮಾಡ್ತಾ ಇದ್ದೀವಿ. ಊಟದ ವ್ಯವಸ್ಥೆ ಪರಿಪೂರ್ಣವಾಗಿ ದಿನ ಪೂರ್ತಿ ಮಾಡಿದ್ದೀವಿ. ಎಲ್ಲರೂ ಸಂಭ್ರಮಿಸೋಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮುಂದಿನ ದಿನ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ನಾಯಕರುಗಳಿಗೆ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಿಮ್ಗೆ ಅನ್ನಿಸ್ಬೋದು ಯಾವುದೋ ಒಂದು ಸಂಘ ಸಂಸ್ಥೆಯವರು ಏನೋ ಒಂದು ಮಾಡ್ತಾ ಇದ್ದಾರೆ ಅಂತ. ನೀವುಗಳ ಸಹಕಾರ ಕೊಟ್ಟದ್ದೇ ಆದ್ರೆ ಮುಂದಿನ ದಿನ ಏನು ಚಾಮುಂಡೇಶ್ವರಿ ದಸರಾ ಆಗ್ತದೋ ವಿಶ್ವ ಪ್ರಸಿದ್ಧಿ, ಅದಕ್ಕಿನ್ನ 10 ಪಟ್ಟು ಬಾಬಾ ಸಾಹೇಬ್ರ ಜಯಂತಿ ದಸರಾ ಆಗುತ್ತೆ. ನನಗೆ ನಂಬಿಕೆ ಇದೆ. ಆ ಒಂದು ಇದಕ್ಕೆ ತಾವು ನಮ್ಮ ಪರಮೇಶ್ವರ್ ಸಾಹೇಬ್ರು, ಮಾದೇವಪ್ಪ ಅವರು, ಪ್ರಿಯಾಂಕ್ ಅವರು, ಎಕ್ಸ್ಪೆಷಲಿ ನೀವು ನಮ್ಮ ಸಮುದಾಯದಲ್ಲಿ ಇವತ್ತು ಸಚಿವರಾಗಿದ್ದೀರಿ, ನಿಮ್ಗೆ ಅವಕಾಶಗಳಿದಾವೆ. ದಯವಿಟ್ಟು ನೀವು ಬಾಬಾ ಸಾಹೇಬ್ರ ಋಣ ತೀರಿಸ್ಕೊಳ್ಳೋಕೆ ಇದು ಒಂದು ಅತ್ಯುತ್ತಮವಾದಂತ ಅವಕಾಶ. ದಯವಿಟ್ಟು ಈ ದಸರಾ ಮಾಡ್ಲಿಕ್ಕೆ ನಿಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರೇ ಇರಲಿ, ಮುಖ್ಯಮಂತ್ರಿ ಯಾರೇ ಇರಲಿ, ಸರ್ಕಾರ ಆದೇಶ ಹೊರಡಿಸಬೇಕು. 100 ಕೋಟಿನ ಭೀಮ ದಸರಾಕ್ಕೆ ಎತ್ತಿಡಬೇಕು. ಈ ವರ್ಷ ಜೀವಂತವಾಗಿ ಇದು ಬಾಬಾ ಸಾಹೇಬ್ರು ಈಗ ರಾಜ್ಯದ ಜನತೆಗೆ ಚಾಮುಂಡೇಶ್ವರಿ ದಸರಾ ಶುರುವಾಯಿತು ಅಂತ ಯಾವ ಫೀಲಿಂಗ್ ಬರುತ್ತೋ ಆ ರೀತಿ ನಮ್ದು ಏಪ್ರಿಲ್ 14ಕ್ಕೆ ಶುರು ಆಯ್ತದೆ ಬಾಬಾ ಸಾಹೇಬ್ರ ದಸರಾ ಅನ್ನೋ ಒಂದು ಫೀಲಿಂಗ್ಸು ಇಡೀ ರಾಜ್ಯಕ್ಕೆ ಬರಬೇಕು. ಈ ರಾಜ್ಯ ದೇಶದ ಪ್ರತಿಯೊಂದು ರಾಜ್ಯಕ್ಕೂ ಮಾದರಿ ಆಗಬೇಕು. ಆ ಮಾದರಿ ಕೆಲಸಕ್ಕೆ ನಮ್ಮ ನಾಯಕರಾದಂತ ಪರಮೇಶ್ವರ್ ಸಾಹೇಬ್ರು, ಮಾದೇವಪ್ಪ ಸಾಹೇಬ್ರು, ಪ್ರಿಯಾಂಕಾ ಸಾಹೇಬ್ರು ಇದಕ್ಕೆ ಕಾರಣೀಭೂತರಾಗಬೇಕು. ಇವ್ರ ಜೊತೆ ಪಕ್ಷಾತೀತವಾಗಿ ಎಲ್ಲ ನನ್ನ
ಇದನ್ನ ದಲಿತ ಸಮುದಾಯದ ಸಚಿವರು ಶಾಸಕರುಗಳು ಕೈ ಜೋಡಿಸಬೇಕು. ನೀವುಗಳೆಲ್ಲರೂ ಕೂಡ ಬಾಬಾ ಸಾಹೇಬ್ ಋಣನ ತೀರಿಸ್ತೇ ಹೋದ್ರೆ ನಿಮಗೆ ದೇವರು ಒಳ್ಳೇದ್ ಮಾಡಲ್ಲ, ಬಾಬಾ ಸಾಹೇಬ್ರು ಒಳ್ಳೇದ್ ಮಾಡಲ್ಲ. ಇಂಥ ಅವಕಾಶ ಮತ್ತೆ ಸಿಗಲ್ಲ. ನೀವು ಏನು ಇಲ್ಲೇದಂತ ಕಾಲದಲ್ಲಿ ರಾಜಕೀಯದ ಲಾಭನ ಪಡೆದು ಇವತ್ತು ಉನ್ನತ ಕಾರಣಕ್ಕೆ ಒಂದು ಉನ್ನತ ಸ್ಥಾನದಲ್ಲಿ ಇದ್ದೀರಿ. ಬಾಬಾ ಸಾಹೇಬರ ಭಿಕ್ಷೆನೆ ಹೊರತು ನಿಮ್ಮ ಶ್ರಮ ಅಲ್ಲ ಅದು. ಇವತ್ತು ಯಾರು ಕೂಡ ಶಾಸಕರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ರಾಜಕಾರಣ ಹಣದ ಮೇಲೆ ನಿಂತಿದೆ. ನಿಮ್ಗೆ ಅವಕಾಶ ಸಿಕ್ಕಿದೆ. ನಮ್ಗೆ ಎಷ್ಟೇ ಆಸೆಗಳಿದ್ರು ಅವಕಾಶ ಸಿಗಲ್ಲ. ನಿಮ್ಮ ಮುಖಾಂತರ, ನಿಮ್ಮ ನಾಯಕತ್ವದಲ್ಲಿ, ನಿಮ್ಮ ಆದರ್ಶದಲ್ಲಿ, ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಏನು ಈ ಒಂದು ಹೊರಟಿದೀವಿ ಅದಕ್ಕೆ ಪ್ರಾಮಾಣಿಕವಾದ ಒಂದು ನಿಮ್ಮ ಸಹಕಾರ ಬೇಕು ಅಂತೇಳಿ ಇವತ್ತು ರಾಜ್ಯದ ಎಲ್ಲ ದಲಿತ ಸಂಘಟನೆಗಳು ಸಮುದಾಯದ ಪರವಾಗಿ ನಾನು ಕೈ ಮುಗಿದು ಬೇಡ್ಕೊಳ್ತೀನಿ. ದಿನಾಂಕ 13/4/2026 ಸೋಮವಾರ ಸಂಜೆ 5 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂಥ ಬಾಬಾ ಸಾಹೇಬರ ಪುತ್ಥಳಿಗೆ ನನ್ನೆಲ್ಲ ದಲಿತ ಮುಖಂಡರ ಸಮ್ಮುಖದಲ್ಲಿ ನಾವು ನಮ್ಮ ಮಾದೇವಪ್ಪರು, ಪರಮೇಶ್ವರು, ಪ್ರಿಯಾಂಕ ಅವರು ಮತ್ತೆ ಎಲ್ಲ ನಮ್ಮ ಸಮುದಾಯದ ಶಾಸಕರನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ. ಅಧಿಕಾರಿ ವರ್ಗದವ್ರನ್ನ ಕರಿತಾ ಇದ್ದೀವಿ. ಎಲ್ಲರ ಸಮ್ಮುಖದಲ್ಲಿ ಪುಷ್ಪಾರ್ಚನೆ ಮಾಡಿ ನಾವು ಮೆರವಣಿಗೆ ಹೊರಡ್ತೀವಿ. ಆ ಮೆರವಣಿಗೆ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಹೆಸರಾಂತ ಗಾಯಕರುಗಳು ಭಾಗವಹಿಸ್ತಾರೆ. ಈ ಜೂನಿಯರ್ ರಾಜ್ಕುಮಾರ್ ಅವರು, ಜೂನಿಯರ್ ವಿಷ್ಣುವರ್ಧನ್, ಅಂಬರೀಷು, ಪುನೀತ್ ರಾಜ್ಕುಮಾರ್ ಇವ್ರನ್ನ ಕರೆಸ್ತಾ ಇದ್ದೀವಿ. ನಮ್ಮ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ನೀವು ಸಾಹೇಬರ ಒಂದು ಇದರಲ್ಲಿ ಅಂತೇಳಿ ಮನವರು ಪಾಪ ಪ್ರೀತಿಪೂರ್ವಕವಾಗಿ ಬಂದು ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಬಹಳ ವಿಶೇಷ ವಿಭಿನ್ನವಾಗಿ ನಾವು ಮಾಡ್ತೀವಿ ಸರ್. ಅದನ್ನ ಬಾಯಲ್ಲಿ ಹೇಳೋದಕ್ಕಿಂತ ಅದನ್ನ ಸಂಭ್ರಮಿಸೋದೇ ಒಂದು ಸಂಭ್ರಮ ಅಂತ ನಾನು ತಿಳ್ಕೊಂಡು ಇಲ್ಲಿಂದ ಮೆರವಣಿಗೆ ಹೊರಟು ಫ್ರೀಡಂ ಪಾರ್ಕ್ ನಲ್ಲಿ ಸಂಜೆ 7 ಗಂಟೆ, ಸಾಯಂಕಾಲ 7 ಗಂಟೆಯಿಂದ ರಾತ್ರಿ ಪೂರ್ತಿ ಸಂಭ್ರಮಾಚರಣೆ ಇರ್ತದೆ. 12 ಗಂಟೆಗೆ ಬಾಬಾ ಸಾಹೇಬರು ಉಡುವಂತ ಮಹಾನಾಯಕ ಧಾರಾವಾಹಿಯ ಸೀರಿಯಲ್ನಲ್ಲಿ ಎಕ್ಸ್ಪೋಸ್ ಮಾಡಿ ಸಾಹೇಬರು ಜನ್ಮನ ಕಣ್ಣು ತುಂಬುವಂತ ಕ್ಷಣನ, ಭೀಮ ಕ್ಷಣವನ್ನ ನನ್ನ ಸಮುದಾಯ ಕಣ್ಣು ತುಂಬುವಂತ ಕೆಲಸವನ್ನ ನಾವು ಮಾಡ್ಲಿಕ್ಕೆ ಹೊರಟಿದ್ದೇವೆ. ಆ ಗಳಿಗೆಯಲ್ಲಿ ಪರಿಸರ ಮಾಲಿನ್ಯ ಆಗತಕ್ಕಂಥ ನೈಸರ್ಗಿಕವಾದ ಪಟಾಕಿಗಳನ್ನ ಸಿಡಿಸಿ ಸಂಭ್ರಮಿಸಿ ಈ ವರ್ಷದಿಂದ ಅದು ಮಾದರಿ ಆಗಬೇಕು. ಅದಕ್ಕೆ ಚಾಲನೆ ಕೊಡೋಕೆ ಇವತ್ತು ಮಾಧ್ಯಮದ ಮುಖಾಂತರ ನಾನು ನಮ್ಮ ಪರಮೇಶ್ವರ್ ಸಾಹೇಬರು, ಮಾದೇವಪ್ಪ ಸಾಹೇಬರು ಮತ್ತೆ ಪ್ರಿಯಾಂಕಾ ಸಾಹೇಬ್ರಲ್ಲಿ ಅವತ್ತು ಕೇಕ್ ಕಟ್ ಮಾಡೋಕೆ ತಾವು ಬರಬೇಕು ಅಂತ ಈ ಮಾಧ್ಯಮದ ಮುಖಾಂತರ, ಇದ್ರ ಜೊತೆಗೆ ಎಲ್ಲ ದಲಿತ ಶಾಸಕರು ಬರಬೇಕು ಅಂತೇಳಿ ಮನವಿ ಮಾಡ್ತೀವಿ. ನಾವು ಕರ್ನಾಟಕ ರಾಜ್ಯ ಸಂವಿಧಾನ ಬಳಗ ಅಂತೇಳಿ ನಮ್ಮ ರಾಜ್ಯ ಸಂಘಟನೆ, ನಮ್ಮ ಟ್ರಸ್ಟ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಗೋಲ್ಡನ್ ಅಂಬೇಡ್ಕರ್ ಫೌಂಡೇಶನ್ ಅಂತೇಳಿ ನಮ್ದು ಈ ಒಂದು ಚಿನ್ನದ ಪುತ್ಥಳಿಯ ತಯಾರಿಕೆಗೆ ಒಂದು ಟ್ರಸ್ಟ್ ಮಾಡ್ಕೊಂಡಿದೀವಿ. ಅದು ಪಾರದರ್ಶಕವಾಗಿ ಮಾಡಲಿಕ್ಕೆ ಒಂದು ಅವಕಾಶನ ಸಾರ್ವಜನಿಕರು ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡಿದ್ವಿ.